ನಮಸ್ತೆ ಎಲ್ಲರಿಗೂ ಪ್ರಿಯಾ ಕುಕ್ಕಿಂಗ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಚಪಾತಿ ಜಾಸ್ತಿ ಉಳಿದಿರುತ್ತಲ್ಲ ಅದನ್ನು ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚಪಾತಿನ ಚಿಕ್ಕದಾಗಿ ನಾನು ಮುರಿದು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಬೆಲ್ಲದಲ್ಲಿ ಏನಾದರೂ ಕಸರಿರುತ್ತೆ ಅಂತ ನಾನು ಸೋಸ್ಕೋತಾ ಇದ್ದೀನಿ. ಅದೇ ಪಾತ್ರೆಗೆ ನಾನು ಸೋಸ್ಕೊಂಡಿರ್ತಲ್ಲ ಅದೇ ನೀರನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚಪಾತಿನ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಅದನ್ನು ನೀರು ತೆಗಿಬೇಕು. ಒಂದು ಪಾತ್ರೆಗೆ ಈ ಥರ ಒಂದು 5 ನಿಮಿಷ ಹಾಗೆ ಬಿಡಿ. ಆಗ ಪಾಕ ಈ ಥರ ಕುದೀತಾ ಇರಬೇಕು. ಕುದೀತಾ ಇರೋ ಪಾಕಕ್ಕೆ ಚಪಾತಿನ ಹಾಕಿ ಮುರಿದು ಇಟ್ಕೊಂಡಿರ್ತೀವಲ್ಲ 10 ನಿಮಿಷ ಕುದ್ದಿದೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ಚಪಾತಿ ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.